ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಎಚ್ ಡಿ ರೇವಣ್ಣಗೆ ಜೈಲ, ಪೊಲೀಸ್ ಕಸ್ಟಡಿನ. ಮಧ್ಯಾಹ್ನದ ವೇಳೆಗೆ ನ್ಯಾಯಾಧೀಶರೆದುರು ಹಾಜರುಪಡಿಸಲು ಸಿದ್ಧತೆ. ನ್ಯಾಯಾಂಗ ಬಂಧನಕ್ಕೆ ನೀಡಬಹುದೆಂಬ ಸಾಧ್ಯತೆ ಹೆಚ್ಚು. ಎಸ್ಐಟಿ ವಶಕ್ಕೆ ಪಡೆದ ಬಳಿಕ ಟೆನ್ಷನ್. ಮಗನ ಭವಿಷ್ಯ, ಕುಟುಂಬದ ಮರ್ಯಾದೆ ಬಗ್ಗೆ ರೇವಣ್ಣಗೆ ಚಿಂತೆ. ನಿದ್ದೆ ಇಲ್ಲದೆ ರಾತ್ರಿ ಒತ್ತಡದಲ್ಲೇ ಕಳೆದಿರುವ ಮಾಜಿ ಸಚಿವ. ಎಸ್ಐಟಿಯಿಂದ ಅರೆಸ್ಟ್ ಬಳಿಕ ಮುಂದಿನ ಆಯ್ಕೆಗಳ ಬಗ್ಗೆ ಚಿಂತನೆ. ನಾಳೆ ರೆಗ್ಯುಲರ್ ಜಾಮೀನ್ಗೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಸಾಧ್ಯತೆ. ತಿರಸ್ಕಾರವಾದರೆ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೂ ಸಿದ್ಧತೆ. ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆಯೋಕ್ಕೂ ಸಕಲ ಸಿದ್ಧತೆ. ಭಾರತಕ್ಕೆ ತಾವೇ ಮರಳಿದ್ರೂ ಎಸ್ಐಟಿ ಕಣ್ತಪ್ಪಿಸಲು ಸಾಧ್ಯವಿಲ್ಲ. ವಿದೇಶದಲ್ಲೇ ತಲೆ ಮರೆಸಿಕೊಳ್ಳೋಕೆ ಯತ್ನಿಸಿದ್ರೆ ರೆಡ್ ಕಾರ್ನರ್ ನೋಟಿಸ್. ರೇವಣ್ಣ ಬಂಧನದ ವೇಳೆ ರಾಜ್ಯಕ್ಕೆ ಆಗಮಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಭೇಟಿಯಾದ ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣ ಕೇಸ್ ಕುರಿತಂತೆ ಉಭಯ ನಾಯಕರ ಚರ್ಚೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.